ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಅಜ್ಜಿ ತಾನೇ ಕೈಯಾರಿ ಮಾಡಿದ ಸ್ವೆಟರ್ನ ನೋಡಿಕೊಂಡು ಅಳ್ತಾ ಇರ್ತಾಳೆ. ಆಗ ಅಲ್ಲಿ ಶ್ರವಣ್ ಬಂದ್ಬಿಟ್ಟು ಇದೇನಿದು ಅಮ್ಮ ಅಳ್ತಾ ಇದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ, ಅಜ್ಜಿತು ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ದೇನಲ್ಲ ಅದನ್ನ ನೆನೆಸ್ಕೊಂಡು ತುಂಬ ಬೇಜಾರಾಗ್ತಿದೆ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ, ಯಾಕಮ್ಮ ಇಷ್ಟು ಬೇಜಾರು ಮಾಡ್ಕೋತಾ ಇದ್ದೀರಾ? ಆಗ ಅಜ್ಜಿ ಹೇಳ್ತಾ ಇರ್ತಾರೆ, ಅವನಿಲ್ದಲೇ ಇರೋ ಮನೆ ತುಂಬ ಬಿಕ್ಕೋ ಅನಿಸುತ್ತೆ ಕಣೋ, ನನಗಂತೂ ಸಮಾಧಾನ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಶ್ರವಣ್ ಹೇಳ್ತಾ ಇರ್ತಾನೆ, ಅಮ್ಮ ಯಾಕಮ್ಮ ಇಷ್ಟು ನುನ್ಕೋತೀರಾ? ಆಲ್ರೆಡಿ ಅವನು 4 ಸಲ ಟ್ರಾನ್ಸ್ಫರ್ ಆಗಿದ್ದಾನೆ, ಹೋದರೂ ಸಹ ಅವನು ಆದಷ್ಟು ಬೇಗ ಬರ್ತಾನೆ. ನೀವೇ ನೋಡಿದಿರಲ್ವ, ನಾನು ಎಷ್ಟೋ ಸಲ ಟ್ರಾನ್ಸ್ಫರ್ ಆಗಿದ್ದೀನಿ, ಇದೆಲ್ಲ ನಿಮಗೆ ಅಭ್ಯಾಸ ಆಗಿದೆ, ಹಾಗೆ ಅವನು ಬರ್ತಾನಮ್ಮ ಅಂತ ಹೇಳ್ತಾ ಇರ್ತಾನೆ. ಒಂದು ವೇಳೆ ಅವನು ಬರಲಿಲ್ಲ ಅಂದರೆ ನಮಗೂ ಏನು ಕೆಲಸ ಇಲ್ಲಮ್ಮ, ನಾವು ಅಲ್ಲೇ ಹೋಗಿ ಶಿಫ್ಟ್ ಆಗಿಬಿಡೋಣ, ಆದರೆ ನೀನು ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ. ಹೀಗೆ ನಮ್ಮ ವೀಡಿಯೋ ಕಾಲಲ್ಲೇ ಇದೆ ಅಲ್ವಾ, ಎಲ್ಲನ ಮಾತಾಡಿ ನಾವು ನೋಡ್ಬೋದು. ನೀನು ಬೇಜಾರು ಮಾಡ್ಕೋಬೇಡ, 1 ವರ್ಷ ಹಿಂಗೋಗಿ ಹಿಂಗೆ ಬರುತ್ತೆ, ಸಮಾಧಾನ ಮಾಡ್ಕೊ ಅಂತ. ಹಾಗೆ ನೋಡ್ತಾ ಅಮ್ಮ ಹೆಣ್ದಿ ಸ್ವೆಟರ್ನ ನೋಡಿಬಿಟ್ಟು, ಅಮ್ಮ ಇದು ಯಾರಿಗೋಸ್ಕರ ಹೆಣ್ದಿದ್ರಿ ಅಂದಾಗ, ನಾನೇ ನನ್ನ ಕೈಯಾರ ಮನಸ್ವಿನಿಗೆ ಹೆಣ್ದಿದ್ದೆ, ಇದನ್ನು ಅವಳಿಗೆ ಕೊಡು ಅಂತ ಸ್ವೆಟ್ರ್ ಕೊಟ್ಟಾಗ ಅದನ್ನು ನೋಡಿ ಭೂಮಿನ ನೆನೆಸ್ಕೊಂಡು ಭೂಮಿ ರೂಮಿಗೆ ಸ್ವೆಟರ್ ತಗೊಂಡು ಬರ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಭೂಮಿ ಮತ್ತು ಅಜಿತ್ ಇಬ್ಬರು ಸಹ ಲಗೇಜ್ನ ಪ್ಯಾಕ್ ಮಾಡ್ಕೊತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ಎಣ್ಣೆ ಮೆಸೇಜ್ ಅಂದರೆ ನಮ್ಮ ಅಕ್ಕ ಅಪೇಕ್ಷೆ ಮಾಡಿದ್ಲಲ್ಲ ಅದು ಭೂಮಿ, ಅದೊಂದು ಕೈಗುಣ ಮಾತ್ರ ನಮ್ಮ ಅಮ್ಮಂದು ಅವಳಿಗೆ ಬಂದಿದೆ, ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ತಾ ಇರಬೇಕಾದ್ರೆ, ಮತ್ತೆ ಭೂಮಿಗೆ ಅಜಿತ್ ಹೇಳ್ತಾ ಇರ್ತಾನೆ, ನಿನ್ನ ಜೊತೆ ಬೇಕು ಅಂತಂದರೆ ಲಕ್ಷ್ಮಕ್ಕನ ಕರ್ಕೋ, ಯಾಕೆಂದರೆ ನಿನಗೂ ಸಹ ಹೊಸ ಊರಲ್ವ, ಒಂಥರ ಬೇಜಾರಾಗ್ತಾ ಇರುತ್ತೆ. ಆಮೇಲೆ ಲಕ್ಷ್ಮಕ್ಕನ ನಾವು ಕಳ್ಸೋಣ ಅಂತ ಅಂದಾಗ, ಅದು ಬೇಡ ಸಾಹೇಬ್ರೆ, ಏನು ಗೊತ್ತಾ ಅಂತ ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶ್ರವಣ್ ಅವ್ರ ರೂಮಿಗೆ ಬಂದೇ ಬಿಡ್ತಾನೆ. ಆಗ ಶ್ರವಣ್ ನೋಡಿ ಭೂಮಿಗೆ ತುಂಬ ಖುಷಿಯಾಗಿ, ಬನ್ನಿ ಸಾಹೇಬ್ರೆ ಒಳಗಡೆ, ಬನ್ನಿ ದೊಡ್ಡ ಸಾಹೇಬ್ರೆ ಅಂತ ಕರಿತಾ ಇರ್ತಾಳೆ. ಒಳಗಡೆ ಆಗ ಶ್ರವಣ್ ಬಂದಾಗ, ನನ್ನನ್ನು ಹುಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ, ನಮ್ಮ ರೂಮಿನ ತನಕ ಬಂದಿದ್ದೀರಾ ಅಂತ ಅನ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ಏನೋ ವಿಷಯ ಇಲ್ದಾನೆ ಇವರು ಬರಲ್ಲ, ಏನೋ ಇರಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ನನಗೆ ಗೊತ್ತು ನೀವು ಏನಕ್ಕೆ ಬಂದಿದ್ದೀರಾ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಂಗೀತನೂ ಸಹ ಬರ್ತಾ ಇರ್ತಾಳೆ. ಅಯ್ಯೋ ಭೂಮಿಗೆ ನಾನು ಒಂದು 10 ಸೀರೆ ಹಾಗೆ ಪಿನ್ನು 6 ಮಂತಿಗೆ ಆಗೋಷ್ಟು ಎಲ್ಲ ಐಟಮ್ ನಾನು ಕೊಟ್ಕೊಳ್ಸ್ಬೇಕು, ಅವಳಿಗೆ ತುಂಬ ಶಾಪಿಂಗ್ ಮಾಡಬೇಕು ಅಂತ ಭೂಮಿ ರೂಮಿಗೆ ಕರೆಯಕ್ಕೆ ಅಂತ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಭೂಮಿ ಹೇಳ್ತಾ ಇರ್ತಾಳೆ, ನೀವು ಏನಕ್ಕೆ ಬಂದಿದ್ದೀರಾ ಅಂತ ನನಗೂ ಗೊತ್ತು ಸಾಹೇಬ್ರೆ, ಇವಾಗ ನಾನು ಹೋಗ್ತಾ ಇದ್ದೇನಲ್ಲ ಅದಕ್ಕೆ ಹೋಗು, ವಾಪಸ್ ಬರಬೇಡ ಅಂತ ಹೇಳಕ್ಕೆ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಶ್ರವಣ್ ಶಾಕ್ ಆಗಿ ಭೂಮಿನ ನೋಡ್ತಾ ಇರ್ತಾನೆ. ಹಾಗೆ ಸಂಗೀತನೂ ಸಹ ಅವರಿಬ್ರು ನೋಡ್ತಾ ಇರ್ತಾಳೆ. ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ, ನಾನು ವಾಪಸ್ ಹೋಗಿ ಯಾವತ್ತು ಬರಬಾರ್ದು ಅಂತ ಹೇಳಕ್ಕೆ ಬಂದಿದ್ದೀರಾ ಅಲ್ವಾ ಸಾಹೇಬ್ರೆ, ನಾನು ಸಾಹೇಬ್ರನ್ನ ನಿಮ್ಮ ಹಳೆಯಿನ ಮದುವೆ ತೆಗಿಂದಲೂ ಸಹ ನಿಮಗೆ ತುಂಬ ತೊಂದರೆ ಆಗಿದೆ, ನಾನು ತುಂಬ ಕಾಟ ಕೊಡ್ತಿದ್ದೀನಿ ಅಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಶ್ರವಣ್ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಮತ್ತೆ ಭೂಮಿನೂ ಹೇಳ್ತಾ ಇರ್ತಾಳೆ, ನಿಮ್ಮ ಕಣ್ಮುಂದೆ ಬರೋದು ನಾನು ಇಷ್ಟ ಇರಲಿಲ್ಲ, ಎಷ್ಟೋ ಸಲ ನೀವು ಆ ಮಾತನ್ನ ನನಗೆ ಹೇಳಿದ್ದೀರಾ, ಆದರೂ ನಾನು ನಿಮ್ಮ ಕಣ್ಮುಂದೆ ಓಡಾಡ್ಕೊಂಡಿದ್ದೆ, ಯಾಕೆ ಗೊತ್ತಾ, ನನಗೆ ಅಪ್ಪ ಇಲ್ವಲ್ಲ ಅದಕ್ಕೆ ಅಂತ ಅಂದಾಗ ಶ್ರವಣ್ ತುಂಬ ಕಣ್ಣೀರು ಹಾಕ್ಕೊಂಡು ಹಿಂದೆ ತಿರುಗಿ ನಿಂತ್ಕೊಂಡು ಅಳ್ತಾ ಇರ್ತಾನೆ. ಮತ್ತೆ ಕಣ್ಣೀರು ಹಾಕೊಂಡು ಭೂಮಿ ಹೇಳ್ತಾ ಇರ್ತಾಳೆ, ಏನು ಗೊತ್ತೋ ದೊಡ್ಡ ಸಾಹೇಬ್ರೆ, ನಾನು ನಿಮ್ಮ ಸುತ್ತಮುತ್ತ ಓಡಾಡ್ತಿದ್ರೆ, ನಾನು ನಮ್ಮ ಅಪ್ಪನ ಸುತ್ತಮುತ್ತನೇ ಓಡಾಡ್ತಿದ್ದೀನಿ ಅನ್ನೋವಷ್ಟು ಖುಷಿ ನನಗಾಗ್ತಿತ್ತು ಗೊತ್ತಾ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಂಗೀತನೂ ಸಹ ಅಳ್ತಾ ಇರ್ತಾಳೆ. ಪಾಪ ನೀವು ದೊಡ್ಡ ಸಾಹೇಬ್ರೆ, ಆದರೆ ನನ್ನನ್ನು ಒಂದು ಕಡೆ ನೋಡಿದರೆ ನಿಮಗೆ ಒಂದು ಕಡೆ ಕರುಣೆ, ಒಂದು ಕಡೆ ಕೋಪ, ಇನ್ನೊಂದು ಕಡೆ ಅಸಹ್ಯ ಅಲ್ವಾ ಅಂತ ಅಂದಾಗ ಶ್ರವಣ್ ತುಂಬ ನೋವು ಮಾಡ್ಕೊತಾ ಇರ್ತಾನೆ. ಇನ್ನೊಂದು ಕಡೆ ಅಜಿತ್ ಸಹ ತುಂಬ ಬೇಜಾರು ಮಾಡ್ಕೊತಿರ್ಬೇಕಾದ್ರೆ ಭೂಮಿ ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಇನ್ಮೇಲೆ ಈ ಥರ ಕಷ್ಟನ ನಾನು ಯಾವತ್ತೂ ಕೊಡಲ್ಲ, ಯಾಕೆಂದರೆ ಈ ಮನೆಯಿಂದ ನಾನು ಶಾಶ್ವತವಾಗಿ ದೂರ ಹೋಗ್ತಾ ಇದ್ದೀನಿ ಅಂತ ಅಂದಾಗ ಶ್ರವಣ್ ಅಂತೂ ಸಿಕ್ಕಾಬಟ್ಟೆ ಅಳ್ತಾ ಇರ್ತಾನೆ. ಆಗ ಇನ್ನೊಂದು ಕಡೆ ಸಂಗೀತ ಭೂಮಿನ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಶ್ರವಣ್ ಕಣ್ಣೋರ್ಸ್ಕೊಂಡು ಹೇಳ್ತಾ ಇರ್ತಾನೆ, ಇಂಥ ದೊಡ್ಡ ಮಾತಾಡಿ ಏನು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳ್ತಾ ಇರ್ತಾನೆ. ಆಗ ಭೂಮಿನ ನೋಡ್ಕೊಂಡು ಸಂಗೀತ ಹೇಳ್ತಾ ಇರ್ತಾಳೆ, ಅಲ್ಲ ಭೂಮಿ, ನನ್ನ ಮಗನಿಗೆ ಟ್ರಾನ್ಸ್ಫರ್ ಆಗಿದೆ, ಅದಕ್ಕೋಸ್ಕರ ಅವನ ಜೊತೆ ನಿನ್ನನ್ನು ಕಳಿಸ್ತಾ ಇದ್ದೀನಿ, ಅದು 1 ವರ್ಷ ತಪ್ಪಿರೋ 2 ವರ್ಷ, ಅದನ್ನು ಬಿಟ್ಟು ನೀನು ಶಾಶ್ವತವಾಗಿ ದೂರ ಹೋಗ್ತೀನಿ ಅಂತ ಯಾಕೆ ಹೇಳ್ತಿದ್ಯಾ, ಈ ಮಾತು ನಿನ್ನ ಬಾಯಲ್ಲಿ ಯಾಕೆ ಬಂತು ಅಂತ ಕಣ್ಣೀರು ಹಾಕೊಂಡು ಕೇಳ್ತಾ ಇರಬೇಕಾದ್ರೆ ಈ ಕಡೆ ಶ್ರವಣ್ಗೂ ಸಹ ಶಾಶ್ವತ ಅಂತ ಅಂದಿದ್ದ ಮಾತನ್ನ ಕೇಳಿ ಶಾಕ್ ಆಗ್ತಾ ಇರುತ್ತೆ. ಆಗ ಅಜಿತ್ ನೆನಪಿಸ್ಕೊತಾ ಇರ್ತಾನೆ, 1 ವರ್ಷಕ್ಕೆ ಕಾಂಟ್ರಾಕ್ಟ್ ಮದುವೆ ಆಗಿದ್ದು ನನ್ನನ್ನು ನೆನಪಿಸ್ಕೊಂಡು ಹಾಗೆ ಭೂಮಿ ಮುಖನ ನೋಡ್ತಾ, ಇಲ್ಲಮ್ಮ ಅವಳು ತುಂಬ ದೂರ ಹೋಗ್ತಿದ್ದಾಳಲ್ಲ ಅದಕ್ಕೋಸ್ಕರ ಬೇಜಾರು ಮಾಡ್ಕೋತಿದ್ದಾಳೆ ಅಷ್ಟೇ ಅಲ್ವಾ ಭೂಮಿ ಅಂತ ಅಂದಾಗ ಭೂಮಿ ಹೂ ಅಂತ ಕತ್ತಲಾಡಿಸ್ತಾ ಇರ್ತಾಳೆ. ಅದಕ್ಕೆ ಸಂಗೀತ ಹೇಳ್ತಾ ಇರ್ತಾಳೆ, ಆದರೂ ನೀನು ಇನ್ನು ಮುಂದೆ ಈ ಥರ ಎಲ್ಲ ಮಾತಾಡಬಾರ್ದು ಆಯಿತಾ, ನನಗೆ ತುಂಬ ಗಾಬರಿ ಆಗುತ್ತೆ ಅಂದಾಗ ಭೂಮಿ ಹೂ ಸರಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶ್ರವಣ್ ಮುಖ ನೋಡಿಕೊಂಡು, ಏ ಶ್ರವಣ, ಆಗ್ಲಿಂದ ಭೂಮಿನೇ ಮಾತಾಡ್ತಿದ್ದಾಳೆ, ನೀನು ಮಾತಾಡೋಕ್ಕೆ ಅಂತ ಬಂದು ಸುಮ್ಮನೆ ಇದೆಯಲ್ಲ, ಮಾತಾಡು ಅಂತ ಹೇಳ್ತಾ ಇರ್ತಾಳೆ. ಆಗ ಶ್ರವಣ್ ಕಣ್ಣೀರು ಒರೆಸ್ಕೊಂಡು ಹೇಳ್ತಾ ಇರ್ತಾನೆ, ಮಳೆಗಾಲ ಅಲ್ಲಿ ತುಂಬ ಚಳಿ ಇರುತ್ತೆ, ಇದನ್ನು ಹಾಕೋ ಅಂತ ಸ್ವೆಟರ್ನ ಕೊಟ್ಟಾಗ ಶಾಕ್ ಆಗಿ ಭೂಮಿ ಆ ಸ್ವೆಟರ್ನ ನೋಡ್ತಾ ಇರ್ತಾಳೆ. ಈ ಕಡೆ ಸಂಗೀತನು ಖುಷಿ ಪಡ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಸಹ ಹಾಗೆ ಆಶ್ಚರ್ಯವಾಗಿ ತನ್ನ ಮಾವನ್ನ ನೋಡ್ತಾ ಇರಬೇಕಾದ್ರೆ ಭೂಮಿ ಕೇಳ್ತಾ ಇರ್ತಾರೆ, ಇದು ನಿಜವಾಗ್ಲೂ ನನಗ ಅಂದಾಗ ಹೌದು ಇದು ನಿನಗೆ ಅಂತ ಶ್ರವಣ ಹೇಳಿದಾಗ ಅದನ್ನು ನೋಡಿ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಆಗ ಸಂಗೀತ ಹೇಳ್ತಾ ಇರ್ತಾಳೆ, ಅಲ್ಲ ಕಣೋ ಶ್ರವಣ, ಅಮ್ಮ ಪ್ರೀತಿಯಿಂದ ನಿನ್ನ ಮಗಳು ಮನಸ್ವಿನಿಗೆ ಕೊಡೋಕ್ಕೆ ಅಂತ ಇದು ಇಟ್ಟಿದ್ರು ಅಂದಾಗ, ಆದರೆ ನಾನು ಕೊಡ್ತಾ ಇರೋದು ಇವಳಿಗೆ ಅಂತ ಅಂದಾಗ ಮತ್ತಷ್ಟು ಖುಷಿಯಿಂದ
ಕಣ್ಣೀರು ಹಾಕ್ತಾ ಇರ್ತಾಳೆ. ಆಗ ಮತ್ತೆ ಭೂಮಿ ಅನುಮಾನದಿಂದ ಇದು ನಿಮ್ಮ ಮಗಳಿಗಲ್ವಾ ಅಂದಾಗ, ಆದರೆ ನಾನು ಕೊಡ್ತಾ ಇರೋದು ನಿನಗೆ ತಗೋ ಅಂತ ಅಂದಾಗ ಅಜಿತ್ ಹೇಳ್ತಾ ಇರ್ತಾನೆ, ಪ್ರೀತಿಯಿಂದ ಯಾರಾದರೂ ಒಂದು ವಸ್ತು ಕೊಟ್ಟರೆ ಅದನ್ನು ತಗೋಬೇಕು, ತಗೋ ಅಂತ ಅಂದಾಗ ಅದನ್ನು ಸ್ವೆಟರ್ನ ಇಸ್ಕೊಂಡು ಕಣ್ಣೀರು ಹಾಕ್ಕೊಂಡು ಆ ಸ್ವೆಟರ್ನ ನೋಡ್ತಾ ಇರ್ತಾಳೆ. ಹಾಗೆ ಆ ಸ್ವೆಟರ್ನ ಹಿಡ್ಕೊಂಡು ಓಡಿ ಬಂದ್ಬಿಟ್ಟು ಈ ಕಡೆ ಶ್ರವಣ್ನ ಹಗ್ ಮಾಡಿಕೊಂಡು ಅಳ್ತಾ ಇರಬೇಕಾದ್ರೆ ಶ್ರವಣ್ ಸಹ ತನ್ನ ಮಗಳನ್ನ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಅಶ್ವಿನಿ ಬಂದೇ ಬಿಡ್ತಾಳೆ. ಅಶ್ವಿನಿ ಕಣ್ಣೀರು ಹಾಕ್ಕೊಂಡು ಅಳ್ತಾ ಇರೋ ಭೂಮಿನ ನೋಡಿ ಶಾಕ್ ಆಗಿಬಿಟ್ಟು ಹಾಗೆ ಆಕ್ಷನ್ ಮಾಡ್ತಾ ಇರ್ತಾಳೆ. ಅಪ್ಪನ ನೋಡಿ ಆಕ್ಷನ್ ಮಾಡ್ತಾ ಇರಬೇಕಾದ್ರೆ ಶ್ರವಣ್ ಹೊರಗಡೆ ಇರು ಬರ್ತೀನಿ ಅಂತ ಹೇಳಿ ಈ ಕಡೆ ಅಶ್ವಿನಿನ ಕಳಿಸ್ಬಿಡ್ತಾನೆ. ಆಗ ಸಡನ್ನಾಗಿ ಭೂಮಿ ಈ ಕಡೆ ಶ್ರವಣ್ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊತಿರ್ಬೇಕಾದ್ರೆ ಅವನು ಕಣ್ಣೀರು ಹಾಕ್ಕೊಂಡು ತುಂಬ ಆಶೀರ್ವಾದ ಮಾಡ್ತಾ ಇರ್ಬಿಟ್ಟು ಸಿಕ್ಕಾಬಟ್ಟೆ ಹತ್ಬಿಟ್ಟು ಹಾಗೆ ತನ್ನ ಪಾಡಿಗೆ ತಾನು ಹೋಗೇ ಬಿಡ್ತಾನೆ. ಇನ್ನೊಂದು ಕಡೆ ಭೂಮಿ ಆ ಸ್ವೆಟರ್ನ ಇಟ್ಕೊಂಡು ಕಣ್ಣೀರು ಹಾಕ್ಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಅಶ್ವಿನಿನ ಕರ್ಕೊಂಡು ಇಲ್ಲಿ ಶ್ರವಣ್ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅಶ್ವಿನಿ ಹೇಳ್ತಾ ಇರ್ತಾಳೆ, ಅಲ್ಲಪ್ಪ ಆ ಸ್ವೆಟರ್ ನನಗೆ ಪ್ರೀತಿಯಿಂದ ಅಜ್ಜಿ ಕೊಟ್ಟಿದ್ದು, ನೀವು ಯಾಕೆ ಭೂಮಿಗೆ ಕೊಟ್ರಲ್ಲ ಅಂತ ಕೇಳ್ತಾ ಇರಬೇಕಾದ್ರೆ ಶ್ರವಣ್ ಹೇಳ್ತಾ ಇರ್ತಾನೆ, ಹೌದು ಕಂದ, ಆ ಸ್ವೆಟರ್ನ ನಾನು ಭೂಮಿಗೆ ಕೊಟ್ಟೆ ಅಂದಾಗ, ಯಾಕಪ್ಪ ಈ ಥರ ಮಾಡಿದ್ರಿ, ಭೂಮಿ ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತು, ಅವಳು ನನ್ನ ಜಾಗನ ಕಿತ್ಕೋತಿದ್ದಾಳೆ ಅಂತ ನನಗೆ ಕೆಟ್ಟ ಕನಸು ಬಿದ್ದಿತ್ತು ಅಂತ ನಿನಗೆ ಹೇಳ್ದೆ ಅಲ್ವಾ ಅಪ್ಪ ಅನ್ಬೇಕಾದ್ರೆ, ಹೌದು ಕಂದ, ನಿನಗೆ ಭೂಮಿನ ಕಂಡ್ರೆ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ, ಹಾಗೆ ಕೆಟ್ಟ ಕನಸು ಬಿತ್ತು ಅಂತ ನೀನು ಅವತ್ತು ಹೇಳಿದೆ. ಆದರೆ ನನಗೊಂದು ಡೌಟು, ಏನು ಗೊತ್ತಾ, ನನಗೂ ಸಹ ಇನ್ಸೆಕ್ಯೂರ್ ಫೀಲ್ ಇಲ್ಲ, ಹಾಗೆ ಶಾರದನಿಗೂ ಇಲ್ಲ, ಆದರೆ ನಿನಗೆ ಯಾಕೆ ಈ ಥರ ಬೇರೆಯವ್ರನ್ನ ನೋಡಿದರೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ ಅನ್ನೋ ಗುಣ ಬಂತು, ನನಗಂತೂ ಗೊತ್ತಿಲ್ಲ ಅಂತ ಅಂದಾಗ ಅಶ್ವಿನಿಗೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಹಾಗೆ ಸಮಾಧಾನ ಮಾಡಿಕೊಂಡು ಶ್ರವಣ್ ಹೇಳ್ತಾ ಇರ್ತಾನೆ, ನೀನು ಇಷ್ಟು ದಿನ ಬೇರೆಯವ್ರ ರಂಗಲ್ಲಿ ಬದುಕ್ತಿದ್ದೆ, ಹಾಗೆ ಆಶ್ರಮದಲ್ಲೆಲ್ಲ ಇದ್ದೆಲ್ಲ ಅವ್ರ ಗುಣ ನಿನಗೆ ಬಂದಿರ್ಬೋದು, ಬಟ್ ಈ ಮನೇಲಿ ಆ ಥರ ಇಲ್ಲ, ನೀನು ಯಾರ ಬಗ್ಗೆನೂ ಸಹ ಇನ್ಸೆಕ್ಯೂರ್ ಫೀಲ್ ಆಗಬೇಡ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ನನ್ನ ಮಗಳ ಸ್ಥಾನ ನಾನು ಯಾವತ್ತಿದ್ರು ನನ್ನ ಮಗಳಿಗೆ ಕೊಡೋದು ಮಗಳೇ ಅಂತ ಹೇಳ್ಬಿಟ್ಟು, ಹಾಗೆ ಈ ಭೂಮಿ ಅಂತ ಅನಾಥ ಹೆಣ್ಮಗಳ ಮೇಲೆ ಕರುಣೆ ಹುಟ್ಟೋದು ಮನುಷ್ಯನ ಸಹಜ ಗುಣ. ಏನು ಗೊತ್ತಾ, ಭೂಮಿ ಡೆಲ್ಲಿಗೆ ಹೋಗ್ತಿದ್ದಾಳೆ ಅಜಿತ್ ಜೊತೆ, ನನಗೆ ಯಾಕೋ ತುಂಬ ಬೇಜಾರಾಗ್ತಾ ಇದೆ, ತುಂಬ ಸಂಕಟ ಆಗ್ತಿದೆ, ಮುಂದೊಂದು ದಿನ ನಾನು ಡೆಲ್ಲಿಗೆ ಅವಳು ನೋಡೋಕ್ಕೆ ಹೋಗೋದ್ರಲ್ಲಿ ಆಶ್ಚರ್ಯ ಪಡಬಾರ್ದು ನೀನು, ಹಾಗೆ ಇನ್ಸೆಕ್ಯೂರ್ ಫೀಲು ಸಹ ಮಾಡ್ಕೋಬಾರ್ದು ಅಂತ ಅಂದಾಗ ಅಶ್ವಿನಿ ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ. ಮತ್ತೆ ಹೇಳ್ತಾ ಇರ್ತಾರೆ, ನಿನಗೆ ಭೂಮಿ ವಿಷಯದಲ್ಲಿ ಇನ್ಸೆಕ್ಯೂರ್ ಫೀಲ್ ಆಗೋದೊಂದು ಬಿಟ್ಟರೆ ಬೇರೆ ಎಲ್ಲ ಗುಣಗಳಲ್ಲಿ ನೀನು ಅಪ್ಪಟ ಚಿನ್ನ ಬಂಗಾರ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಶ್ವಿನಿ ಸಮಾಧಾನ ಮಾಡ್ಕೊ ಬಂದ್ಬಿಟ್ಟು, ಸರಿಯಪ್ಪ ಆಯಿತು, ನಾನು ಇನ್ಮೇಲೆ ಇನ್ಸೆಕ್ಯೂರ್ ಫೀಲ್ ಆಗಲ್ಲ, ನಿಮಗೆ ನೀವೊಂದು ಮಾತು ಹೇಳಿದ್ರಲ್ಲ, ಯಾವತ್ತಿದ್ರೂ ನನ್ನ ಮಗಳ ಸ್ಥಾನ ನನ್ನ ಮಗಳಿಗೆ ಕೊಡೋದು ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು, ನೀವು ಭೂಮಿನ ಎಷ್ಟಾದರೂ ಹಚ್ಕೊಳ್ಳಿ ಅಂತ ಹೇಳ್ಕೊಂಡು ನಗಾಡ್ತಿರ್ಬೇಕಾದ್ರೆ, ಸರಿ ಮಗಳೇ ಅಂತ ಈ ಕಡೆ ಶ್ರವಣ್ ಸಹ ಹೋಗ್ತಾ ಇರ್ತಾನೆ. ಆವಾಗ ಅಶ್ವಿನಿ ತುಂಬ ಕೋಪ ಮಾಡಿಕೊಂಡು ಹಾಗೆ ಭೂಮಿನ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ಮಿಕ್ಕಿದ್ದ ಲಗೇಜ್ ಎಲ್ಲನೂ ಪ್ಯಾಕ್ ಮಾಡ್ತಾ ಇರಬೇಕಾದ್ರೆ ಅಜಿತ್ ಕಬೋರ್ಡಲ್ಲಿ ಈ ಕಡೆ ಸಾಹಿತ್ಯನಿಗೆ ಅಂತ ಕೊಟ್ಟಿದ್ದು ಗಿಫ್ಟ್ ಸಿಕ್ಬಿಡುತ್ತೆ. ಅದನ್ನು ನೋಡಿ ಅಜಿತ್ ತುಂಬ ಫೀಲ್ ಮಾಡ್ಕೋತಾ ಇರ್ತಾನೆ. ಸಾಹಿತ್ಯನಿಗೆ ಪ್ರಪೋಸ್ ಮಾಡಿದ್ದು, ವಿಲ್ ಯು ಮ್ಯಾರಿ ಮೀ ಅಂತ ಹೇಳಿದ್ದು, ಅವಳು ಎಸ್ ಅಫ್ಕೋರ್ಸ್ ಅಂತ ಹೇಳಿದ್ದು, ಅದೆಲ್ಲ ನೆನ್ಪು ಮಾಡ್ಕೊಂಡು ತುಂಬ ಬೇಜಾರು ಮಾಡ್ಕೊಂಡು ಅವಳು ಗಿಫ್ಟ್ನ ನೋಡ್ತಾ ಇರಬೇಕಾದ್ರೆ ಭೂಮಿ ಅಜಿತ್ ಮುಖನ ನೋಡ್ತಾ ಇರ್ತಾಳೆ. ಅವಾಗ ಅಜಿತ್ ಭೂಮಿನ ನೋಡಿಬಿಟ್ಟು ಹಾಗೆ ಆ ಗಿಫ್ಟ್ನ ಬ್ಯಾಗಲ್ಲಿ ಇಟ್ಕೊಬಿಟ್ಟು, ನೋಡು ಭೂಮಿ, ಸತ್ಯಣ್ಣ ಇನ್ನೂ ಬಂದಿಲ್ಲ, ಇಷ್ಟೊತ್ತಿಗೆ ಬರಬೇಕಿತ್ತು, ಹಾಗೆ ಕಾಲ್ ಮಾಡಿ ಲೌಡ್ ಸ್ಪೀಕರ್ ಹಾಕು ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಸತ್ಯಣ್ಣನಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸತ್ಯಣ್ಣ ರೆಸ್ಟೋರೆಂಟಲ್ಲಿ ಸಾಹಿತ್ಯನ ಜೊತೆ ಅರಟೆ ಹೊಡ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಸಾಹಿತ್ಯ ಹೇಳ್ತಾ ಇರ್ತಾಳೆ, ನೀವು ಇಷ್ಟೊಂಥರ ಮಾತಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆಯಿಂದ ಭೂಮಿ ಕಾಲ್ ಮಾಡ್ತಾ ಇರ್ತಾಳೆ. ನೋಡಿ ನಿಮಗೆ ಕಾಲ್ ಬರ್ತಿದೆ ಅಂತ ಅಂದಾಗ, ಎಕ್ಸ್ಕ್ಯೂಸ್ ಮೀ ಒಂದು ನಿಮಿಷ ಅಂದ್ಬಿಟ್ಟು ಸತ್ಯಣ್ಣ ಫೋನ್ ರಿಸೀವ್ ಮಾಡಿ, ಹೇಳು ಭೂಮಿ ಅಂತ ಅಂದಾಗ, ಸತ್ಯಣ್ಣ ಎಲ್ಲಿದ್ದೀರಾ, ನಾವು ಹೊರಡ್ತಾ ಇದ್ದೀವಿ, ಈ ವಿಷಯ ನಿಮಗೆ ಗೊತ್ತಿಲ್ವಾ ಅಂದಾಗ, ಇಲ್ಲ ಇಲ್ಲ ನನಗೆ ಗೊತ್ತು ಅಂತ ಸತ್ಯಣ್ಣ ಹೇಳ್ತಾ ಇರ್ತಾರೆ. ಅವಾಗ ಇನ್ಯಾಕೆ ಬಂದಿಲ್ಲ ಅಂತ ಅಜಿತ್ ಕೇಳ್ತಾ ಇರಬೇಕಾದ್ರೆ ಸತ್ಯಣ್ಣ ಒಂದು ನಿಮಿಷ ನನಗೆ ಕೆಲಸ ಇದೆ, ಇಂಪಾರ್ಟೆಂಟು, ಕ್ಲೈಂಟ್ ಇದೆ, ಮೀಟಿಂಗ್ ಇದೆ ಅಂತ ಸುಳ್ಳು ಹೇಳ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಈ ಕಡೆ ಸಾಹಿತ್ಯ ಹೇಳ್ತಾ ಇರ್ತಾಳೆ, ಏನು ಸತ್ಯವ್ರೆ ಇಷ್ಟು ಈಸಿಯಾಗಿ ನೀವು ಸುಳ್ಳು ಹೇಳ್ಬಿಟ್ರಲ್ಲ ಅಂತ ಅಂದಾಗ, ಅದೇನಿಲ್ಲ, ನಾನು ಯಾವತ್ತೂ ಸಹ ಅಜಿತ್ಗೆ ಸುಳ್ಳು ಹೇಳಿಲ್ಲ, ಆದರೆ ಇದೊಂದು ವಿಷಯದಲ್ಲಿ ನಾನು ಸುಳ್ಳು ಹೇಳಿದೆ ಅಂದಾಗ, ಹೌದಾ ಯಾಕೆ ಹೇಳಿದ್ರಿ ಅಂದಾಗ, ನನಗೆ ಅದೆಲ್ಲ ಗೊತ್ತಾಗ್ತಿಲ್ಲ ಅಂದಾಗ, ಸತ್ಯವ್ರೆ ಏನಾದರೂ ನೀವು ನನ್ನನ್ನು ಲವ್ ಮಾಡ್ತಾ ಇದ್ದೀರಾ ಅಂದಾಗ, ಅಯ್ಯೋ ದೇವ್ರೆ ಆಂಜನೇಯ, ಆ ಥರ ಏನಿಲ್ಲ, ನಾನು ಬ್ರಹ್ಮಚಾರಿ, ಆ ಥರ ಇಲ್ಲ, ನೀವು ಅನ್ಕೋಬೇಡಿ ಅಂತ ಅಂದಾಗ, ಅಥವಾ ನನ್ನ ಜೊತೆ ಏನಾದರೂ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ದಲ್ಲೇ ಮುಚ್ಚಿಡ್ತಿದ್ದೀರಾ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಸಾಕ್ಷಿ, ಏನೂ ಇಲ್ಲ, ಆ ಥರ ಏನಿಲ್ಲ, ಆದರೆ ನಿಮ್ಮ ಒಳ್ಳೆ ಫ್ರೆಂಡ್ಶಿಪ್ ಗುಣ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ಈ ಥರ ಸುಳ್ಳು ಹೇಳಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಸಾಕ್ಷಿ ನಗಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಹೇಳ್ತಾ ಇರ್ತಾನೆ, ಸತ್ಯಣ್ಣ ಯಾಕೋ ಒಂಥರ ಮಾತಾಡ್ತಾ ಇದ್ದಾರೆ, ನನಗೆ ಯಾಕೋ ಅನುಮಾನ ಶುರುವಾಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಯಾಕೆ ಈ ಥರ ಅನುಮಾನ ಪಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಸತ್ಯಣ್ಣನ ವಾಯ್ಸು ಏನೋ ಒಂಥರ ಇತ್ತು, ಏನೋ ಮುಚ್ಚಿಡ್ತಾ ಇದ್ದಾರೆ ಅಥವಾ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋ ರೀತಿ ವಾಯ್ಸ್ ಇತ್ತು, ಏನಾದರೂ ನನ್ನಿಂದ ಅವರು ಮುಚ್ಚಿಡ್ತಾ ಇದ್ದಾರೆ, ಅನ್ಯೂಜಲ್ ಥರ ಏನಾದ್ರು ಆಗ್ತಿದೆಯಾ ಅಂತ ಆಶ್ಚರ್ಯವಾಗಿ ಭೂಮಿನ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಸಂಗೀತ ಮತ್ತು ರಮಣ್ ಇಬ್ಬರು ಸಹ ರಾಣನ್ಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ರಾಣ ಫೋನ್ ಪಿಕ್ ಮಾಡ್ತಿರಲ್ಲ, ಈ ಕಡೆ ಸಾಕ್ಷಿನೂ ಪಿಕ್ ಮಾಡ್ತಿರಲ್ಲ. ಅವಾಗ ರಾಮಣ್ಣ ಹೇಳ್ತಾ ಇರ್ತಾನೆ, ನೋಡಿದ ಈಗ ರಾಣ ಕಾಲೇ ಪಿಕ್ ಮಾಡ್ತಿಲ್ಲ, ಮುಂಚೆ ಈ ಥರ ಅಜಿತ್ ಪ್ರಾಬ್ಲಮ್ ಮಾಡ್ಕೊಳ್ಳೋಕ್ಕೂ ಮುಂಚೆ ತುಂಬ ಸಲ ಕಾಲ್ ಪಿಕ್ ಮಾಡ್ತಿದ್ರು, ಇವಾಗ ಅಜಿತ್ ಮಾಡಿರೋ ಒಂದೇ ಒಂದು ಪ್ರಾಬ್ಲಮಿಂದ ಈ ಕಾಲೋನಿ ಜನಗಳಿಗೂ ಪ್ರಾಬ್ಲಮ್ಮು, ನಮಗೂ ಪ್ರಾಬ್ಲಮ್ ಅಂತ ಹೇಳ್ತಾ ಇರಬೇಕಾದ್ರೆ, ಹೌದು ರೀ, ಎಲ್ಲ ನಮ್ಮ ಕರ್ಮ, ಏನು ಮಾಡೋದು, ಆ ದೇವರು ಇಬ್ಬರು ಗಂಡ್ಮಕ್ಳನ್ನ
ಕೊಟ್ಟ, ಆದರೂ ಸಹ ಅವ್ರ ಜೊತೆ ಇರೋ ಅದೃಷ್ಟನ ನಮಗೆ ಕೊಡಲಿಲ್ಲ. ಒಬ್ಬ ಮಗ ನಾನು ಡಾಕ್ಟ್ರಾಗಿ ಅಮೆರಿಕದಲ್ಲೇ ಸೆಟ್ಲ್ ಆಗ್ತೀನಿ ಅಂತ ಅಲ್ಲೇ ಹೋಗಿ ಸೆಟ್ಲ್ ಆದ. ಆದರೆ ನನ್ನ ದೊಡ್ಡ ಮಗ ಅಜಿತ್ ಜೊತೆ ಇರೋ ಭಾಗ್ಯನೇ ನನಗೆ ಕೊಡಲಿಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರಬೇಕಾದ್ರೆ ಅಲ್ಲೇ ಅಜಿತ್ ಬಂದು ನಿಂತ್ಕೊಬಿಡ್ತಾನೆ. ಹಾಗೆ ಅಜಿತ್ ನೋಡ್ಕೊಂಡು ಶಾಕ್ ಆಗಿ ರಮಣ್ ಮತ್ತು ಸಂಗೀತ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.